ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಬನ್ನಿ, ಇವತ್ತು ನಿಮಗೆಲ್ಲ ಇಷ್ಟವಾದಂಥ ಗೋಲ್ಡ್, ಯಾರಿಗೆಲ್ಲ ಗೋಲ್ಡ್ ಇಷ್ಟ ಇಲ್ಲ ಹೇಳಿ ನೋಡೋಣ. ಸೊ ಗೋಲ್ಡ್ ಜ್ಯುವೆಲ್ರಿ ವಿಡಿಯೋ ಮಾಡಿದ್ದೀನಿ. ಸೊ ಇವಾಗ ನಾನು ಟ್ರಯಲ್ ಮಾಡ್ತಾ ಇರೋ ನೆಕ್ಲೆಸ್ಗಳೆಲ್ಲ ಎಷ್ಟು ವೆಯ್ಟ್ ಇದೆ ಏನು ಅಂತೆಲ್ಲ ತಿಳ್ಕೊಬೇಕಾದ್ರೆ ನೀವು ಇವತ್ತಿನ ನನ್ನ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿದ್ರೆ ನಿಮಗೆ ಆ ಜ್ಯುವೆಲ್ಸ್ ಬಗ್ಗೆ ಫುಲ್ ಡೀಟೇಲ್ ಅನ್ನೋದು ಸಿಗುತ್ತೆ ಫ್ರೆಂಡ್ಸ್. ಸೊ ಇನ್ಯಾಕೆ ತಡ, ಬನ್ನಿ ನಾನು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿಗೆ ಫಸ್ಟ್ ಬಂದು ಜುಮ್ಕಾಸ್, ಲೈಟ್ ವೆಯ್ಟ್ ಜುಮ್ಕಾಸಿಂದ ಸ್ಟಾರ್ಟ್ ಮಾಡೋಣ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇಲ್ಲಿರೋ ಜುಮ್ಕಾಸ್ ಬಂದು ಈ ಟ್ರೇನಲ್ಲಿ ಇರೋ ಜುಮ್ಕಾಸ್ ಸ್ಟಡ್ಸ್ ಆಗಿರ್ಬೋದು, ಯಾವುದೂ 10 ಗ್ರಾಮ್ಸ್ ಮೇಲೆ ಹೋಗಿಲ್ಲ ಫ್ರೆಂಡ್ಸ್. ಸೊ ನಾನು ನೋಡಿದ ತಕ್ಷಣ ನನ್ನ ಕಣ್ಣಿಗೆ ಬಿದ್ದಿದ್ದು ಇಯರಿಂಗ್ಸ್. ತುಂಬ ವೈಟ್ ಸ್ಟೋನ್ ಇದೆಯಲ್ಲ, ಪಳಪಳ ಅಂತ ಹೊಳಿತಾ ಇತ್ತು, ಕಣ್ಣು ಕುಕ್ಕೋ ಥರ. ಸೊ ಎತ್ಕೊಂಡು ನೋಡಿದೆ, ವೆಯ್ಟ್ ನೋಡಿ ಶಾಕ್ ಆಯಿತು ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ. ಬರೀ ಅದಿರೋದು 4 ಗ್ರಾಮ್ ಸಮಥಿಂಗ್ ಇದೆ ಅಷ್ಟೇ ಫ್ರೆಂಡ್ಸ್. ಆ್ಯಂಡ್ ಇದು ಅಷ್ಟೇ, ಪಕ್ಕದಲ್ಲಿ ರೂಬಿ ಎಂಬ್ರಾಯ್ಡ್ ಎಲ್ಲ ಇರೋವಂಥ ಒಂದು ಓಲೆ ಬಂದು ಅದು 4 ಗ್ರಾಮ್ಸ್ ಇದೆ. ಆ್ಯಂಡ್ ಈ ಜುಮ್ಕಾನೂ ಅಷ್ಟೇ 8.5 ಗ್ರಾಮ್ಸ್ ಇದೆ. ಯಾರಿಗೆಲ್ಲ ನಮ್ಗೆ ಹೆವಿ ಜುಮ್ಕಾಸ್ ಇಷ್ಟ ಇಲ್ಲ ಅನ್ನೋರು ಸೊ ಈ ಥರ ಲೈಟ್ ವೆಯ್ಟ್ ಜುಮ್ಕಾಸ್ಗೆ ಹೋಗ್ಬೋದು ಫ್ರೆಂಡ್ಸ್. ಇದು 5 ಗ್ರಾಮ್ಸ್ ಇದೆ, 8 ಗ್ರಾಮ್ಸ್ ಆ್ಯಂಡ್ ಇದು 7.8 ಗ್ರಾಮ್ಸ್ ಇದೆ. ಸೊ ಎಲ್ಲ ನಿಮಗೆ 10 ಗ್ರಾಮ್ ಒಳಗಡೆ. ನನಗಿದು ಜುಮ್ಕಾ ಪುಟ್ಟದಾಗ ಚೆನ್ನಾಗಿತ್ತು ಅಂತ ಇದು ಕೂಡ ಇಷ್ಟ ಆಯಿತು. ಚೆನ್ನಾಗಿದೆ ಕಲೆಕ್ಷನ್ಸ್ ಅನ್ನೋದು, ಅಷ್ಟು ಲೈಟ್ ವೆಯ್ಟಲ್ಲಿ ಕಲೆಕ್ಷನ್ಸ್ ಚೆನ್ನಾಗಿತ್ತು ಫ್ರೆಂಡ್ಸ್. ಆ್ಯಂಡ್ ನೆಕ್ಸ್ಟ್ ಬಂದು ಈ ನೆಕ್ಲೆಸ್. ಸೊ ಲೈಟ್ ವೆಯ್ಟಲ್ಲಿ ಅಂದರೆ ನೋಡೋದಕ್ಕೆ ಇದಷ್ಟು ಕಮ್ಮಿ ಗ್ರಾಮ್ ಇದೆಯಾ ಅಂತ ಅನಿಸಲ್ಲ, ಬಟ್ ಹಾಕ್ಕೊಂಡ್ರೆ ಎಷ್ಟು ದೊಡ್ಡದಾಗಿ ಕಾಣಿಸ್ತಿದೆ ನೋಡಿ. ಇದಿರೋದು ಬಂದು ಜಸ್ಟ್ 24 ಗ್ರಾಮ್ಸ್ ಅಷ್ಟೇ ಫ್ರೆಂಡ್ಸ್, ಇದ್ರ ವೆಯ್ಟ್ ಬಂದು. ಆ್ಯಂಡ್ ನೆಕ್ಸ್ಟ್ ಬಂದರೆ ಇದೊಂದು ಲೈಟ್ ವೆಯ್ಟ್ ಬ್ರೈಡಲ್ ಸೆಟ್ ಅಂತ ಹೇಳ್ಬೋದು. ಒಂದು ಲಾಂಗ್ ಹಾರ, ನೆಕ್ಲೆಸ್ ಆ್ಯಂಡ್ ಜುಮ್ಕಾ. ಸೊ ಇದ್ರದ್ದೆಲ್ಲ ಎಷ್ಟು ವೆಯ್ಟ್ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಫಸ್ಟ್ಲಿ ಬಂದು ಲಾಂಗ್ ಹಾರ ಬಂದು ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಬರೀ 33 ಗ್ರಾಮ್ಸ್ ಇದೆ. ಆ್ಯಂಡ್ ನೆಕ್ಲೆಸ್ ಬಂದು 21 ಗ್ರಾಮ್. ಆ್ಯಂಡ್ ಜುಮ್ಕಾನು ನೋಡಿ ಎಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆ. ನೋಡಿದ್ರೆ ಅದು ಒಂದು 20-25 ಗ್ರಾಮ್ ಇದೆ ಅಂತ ಅನಿಸುತ್ತೆ, ಬಟ್ ಆದರೆ ಅದಿರೋದು ಜಸ್ಟ್ 16 ಗ್ರಾಮ್ ಅಷ್ಟೇ ಫ್ರೆಂಡ್ಸ್. ಆ್ಯಂಡ್ ನೆಕ್ಲೆಸ್ನ ನಾನು ಇಲ್ಲಿ ಟ್ರೈ ಮಾಡ್ತಾಯಿದ್ದೀನಿ ನೋಡಿ, 21 ಗ್ರಾಮ್ ಏನೋ ಇತ್ತಲ್ಲ. ಸೊ ನೋಡಿ ಅದು ಅಷ್ಟೇ, ಹಾಕ್ಕೊಂಡಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಆ್ಯಂಡ್ ಲಾಂಗ್ ಹಾರನೂ ಅಷ್ಟೇ ನೋಡಿ, 33 ಗ್ರಾಮ್ಗೆ ಇಷ್ಟು ಏನು ಲಾಂಗಾಗೂ ಇದೆ, ಬ್ರಾಡಾಗೂ ಇದೆ. ಸೊ ಸೂಪರ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದನ್ನು. ಆ್ಯಂಡ್ ಜುಮ್ಕಾ ಕೂಡ ಅಷ್ಟೇ ನೋಡಿ, 16 ಗ್ರಾಮ್ಗೆ ನಾವು ಹಾಕ್ಕೊಂಡ್ರೆ ಎಷ್ಟು ದೊಡ್ಡದಾಗಿ ಕಾಣಿಸುತ್ತೆ. ಆ್ಯಂಡ್ ಇದು ಒಂದು ಚೋಕರ್, ಇದು ಅಷ್ಟೇ ಫ್ರೆಂಡ್ಸ್, ನನಗೆ ಇಷ್ಟ ಆಯಿತು. ಸ್ಯಾರೀಸ್ ಮೇಲೆಲ್ಲ ಇದು ಒಂದು ಹಾಕ್ಕೊಂಡು ಒಂದು ಇಯರಿಂಗ್ ಹಾಕ್ಕೊಂಡ್ರೆ ಏನೂ ಬೇಡ. ಆ್ಯಂಡ್ ಅದು ಅಷ್ಟೇ ಜಸ್ಟ್ 21 ಗ್ರಾಮ್ಸ್ ಇದೆ ಫ್ರೆಂಡ್ಸ್. ಆ್ಯಂಡ್ ನೆಕ್ಸ್ಟ್ ಸ್ವಲ್ಪ ಹೆವಿ ವೆಯ್ಟ್ ಅಲ್ಲಿ ರೂಬಿ ಅದೆಲ್ಲ ಸ್ಟೋನ್ ವೈಟು ಮತ್ತು ಪರ್ಲ್ ಎಲ್ಲ ಇರೋವಂಥ ನೆಕ್ಲೆಸ್ ಬಂದು ಇದು ಫ್ರೆಂಡ್ಸ್. ಇದು ನನಗೆ ತುಂಬ ಇಷ್ಟ ಆಯಿತು ಪರ್ಸ್ನಲಿ. ಇದನ್ನು ಹಾಕ್ಕೊಂಬಿಟ್ರೆ ನಾವು ಬೇರೆ ಏನು ಲಾಂಗ್ ಹಾರ ಏನು ಬೇಡವೇ ಬೇಡ. ಇದು ಒಂದು ನಕಾಶ್ ನೆಕ್ಲೆಸ್ ಅಂತಲೇ ಹೇಳ್ಬೋದು ಇದನ್ನು. ಅದು ಬಂದು 45 ಗ್ರಾಮ್ಸ್ ಇತ್ತು ಫ್ರೆಂಡ್ಸ್. ಆ್ಯಂಡ್ ಇದು ಅಷ್ಟೇ ನೋಡಿ, ಅಲ್ಲಿ ಶೋ ಆಗ್ತಾಯಿದೆ ನಿಮಗೆ 41 ಗ್ರಾಮ್ ಏನೋ ಇದೆ. ಇದು ಅಷ್ಟೇ ಹಾಕ್ಕೊಂಡ್ರೆ ಗ್ರ್ಯಾಂಡಾಗಿ ಕಾಣಿಸುತ್ತೆ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ ನೀವು. ಸೊ 41 ಗ್ರಾಮ್ ಇದೆ, ಸ್ವಲ್ಪ ಹೆವಿ ಆಯಿತು, ಬಟ್ ಆದರೂ ನಾವು ಬೇರೆ ಏನು ಹಾಕ್ಕೊಳ್ದಿರ ಇದು ಒಂದೇ ಅಂದರೆ ಸಾಕು, ಆರಾಮಾಗಿ ತೊಗೋಬೋದು ಫ್ರೆಂಡ್ಸ್. ಆ್ಯಂಡ್ ಇದು ಒಂದು ಈ ಕಡೆ ನೆಕ್ಲೆಸ್ಸು ಅಲ್ಲ, ಲಾಂಗು ಅಲ್ಲ, ಒಂದು ಮಿಡ್ ಹಾರ, ಮಿಡ್ ಲೆಂತ್ಗೆ ಬರೋವಂಥ ಹಾರ ಇದು ಬಂದು. ಆ್ಯಂಡ್ ಇದು ಎಷ್ಟು ವೆಯ್ಟ್ ಇತ್ತು ಅಂತ ಕೇಳೋದು ಮರ್ತೋದೆ ನಾನು. ಆ್ಯಂಡ್ ಈ ಜುಮ್ಕಾ ಎಲ್ಲ ಬಂದು ಇವಾಗೇನು ಬಿಗ್ ಜುಮ್ಕಾಸ್ ನೋಡ್ತಾ ಇದ್ದೀರಾ, ಇದೆಲ್ಲ 20 ಗ್ರಾಮ್ ಒಳಗಡೆ ಫ್ರೆಂಡ್ಸ್. 15, 16, 18 ಈ ಥರ ಅಷ್ಟರೊಳಗಡೆ. ಆದರೆ ಗಟ್ಟಿಯಾಗೂ ಇದೆ, ದಪ್ಪದಾಗೂ ಇದೆ, ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಅಷ್ಟೇ ಒಂದು 12-13 ಗ್ರಾಮ್ ಅನ್ಕೋತೀನಿ. ಇದು ಅಷ್ಟೇ ಚಾಂದ್ ಬಾಲಿ. ಇದು ಅಷ್ಟೇ ಹಾಕ್ಕೊಂಡ್ರೆ ಆ ಚೋಕರ್ಗಳ ಜೊತೆಗೆಲ್ಲ ಇದನ್ನು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಸ್ವಲ್ಪ ಏಜ್ಡ್ ಪರ್ಸನ್ಸ್ಗೆ ಎಲ್ಲ ಬೇಕು ಅಂದರೆ ಸ್ಟಡ್ಸ್ ಕೂಡ ಇವ್ರ ಶಾಪಲ್ಲಿ ಅವೈಲೇಬಲ್ ಇದೆ ಫ್ರೆಂಡ್ಸ್.
ಇದು ನಿಮಗೆ ಆಲ್ಮೋಸ್ಟ್ 6-7 ಗ್ರಾಮ್ಸಲ್ಲೆಲ್ಲ ಸ್ಟಡ್ಸ್ ಸಿಕ್ಬಿಡುತ್ತೆ. ಇದು ಒಂದು ಡಿಸೈನ್ ಚೆನ್ನಾಗಿತ್ತು. ಆ್ಯಂಡ್ ಇದು ಅಷ್ಟೇ ಸ್ವಲ್ಪ ನಮಗೆಲ್ಲ ಸೂಟ್ ಆಗೋಲ್ಲ, ಸ್ವಲ್ಪ ಏಜ್ಡ್ ಪರ್ಸನ್ಸ್ಗೆಲ್ಲ ಸೂಟ್ ಆಗುತ್ತೆ ಫ್ರೆಂಡ್ಸ್. ಆ್ಯಂಡ್ ಇದೇ ನೋಡಿ ಶಾಪ್ ಬಂದು ನಾನು ಹೋದಾಗ ಕಸ್ಟಮರ್ಸ್ ಇದ್ದರು. ಸೊ ನಿಮಗೋಸ್ಕರ ಸ್ವಲ್ಪ ವೆಯ್ಟ್ ಮಾಡಿ ನಾನು ವಿಡಿಯೋನ ಮಾಡ್ಕೊಂಡು ಬಂದಿದ್ದೀನಿ. ಸೊ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಸೊ ದಟ್ ನಿಮ್ಗೆ ನೆಕ್ಸ್ಟ್ ಯಾವ ಥರ ವಿಡಿಯೋ ಬೇಕು ಅನ್ನೋದು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ. ಸೊ ದಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿ. ಸೊ ಇನ್ನೂ ಚೆನ್ನಾಗಿರುವಂಥ ವಿಡಿಯೋ ಮಾಡೋದಕ್ಕೆ ನನ್ನ ಕೈಯಲ್ಲಾದಷ್ಟು ಪ್ರಯತ್ನ ಮಾಡ್ತಾಯಿರ್ತೀನಿ. ಸೊ ದಟ್ ಯಾರೂ ಕೂಡ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಒನ್ಸ್ ಅಗೈನ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.